ಹಾಯ್ ಹಲೋ ನಮಸ್ಕಾರ ನನ್ನವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಏಕೆಂದರೆ ನನ್ನ ಮೊದಲ ಪೇಮೆಂಟ್ ಇದು. ನನ್ನ ಮೊದಲ ಪೇಮೆಂಟ್ 5 ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಫಸ್ಟ್ ಟೈಮ್ ನನಗೆ ಪೇಮೆಂಟ್ ಬಂದಿದೆ. ನಂಬಲ್ವಾ? ನಂಬೋರು ನಂಬಿ, ನಂಬಲಿಲ್ಲ ಅಂದವ್ರು ಬೇಡ. ನಂಬೋರಿಗೆ ಈ ವಿಡಿಯೋ, ನಿಮಗೆ ನಂಬೋರಿಗೆ, ನನ್ನವ್ರಿಗೆ ಮಾತ್ರ. ಏನಂದರೆ ಭಗವಂತ ನನಗೆಲ್ಲ ಕೊಟ್ಟಿದ್ದಾರೆ, ಏನೂ ಇಲ್ಲ ಅನ್ನೋಂಗಿಲ್ಲ. ಯಾಕೆಂದರೆ ನಾನು 20 ವರ್ಷದಿಂದ ತಳ್ಳೋ ಗಾಡಿ ತಳ್ಳಿ ತರಕಾರಿ ವ್ಯಾಪಾರ ಮಾಡಿಕೊಂಡು ಇಲ್ಲಿವರೆಗೂ ಬಂದಿರೋದು. ಕಷ್ಟಪಟ್ಟಿದ್ದೀನಿ, ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ. ಇನ್ನು ಜನಕ್ಕೋ ಈಗ ನಾನು ಊಟ ಮಾಡೋದ್ರ ಮೇಲೆ ಕಣ್ಣು. ನಮಗೊಂದೊಂದು ತುತ್ತಕ್ಕೂ ಕಷ್ಟಪಟ್ಟಿದ್ದೀವಿ. ನನ್ನ ಮಕ್ಕಳು ನಾವು ಒಂದೊಂದು ತುತ್ತಿಗೂ ದಿನ ಪೂರ್ತಿ ಉಪವಾಸ ಇದ್ದೀವಿ. ಅದು ನನಗಷ್ಟೇ ಗೊತ್ತು. ಇರುವಾಗ ಯಾಕೆ ತಿನ್ನಬಾರ್ದು? ನಮ್ಮ ಹತ್ರ ಇಲ್ಲ ಅನ್ನೋದನ್ನ ಯಾರಿಗೂ ಹೇಳ್ಕೊಬಾರ್ದು, ಯಾರಿಗೂ ತೋರಿಸ್ಕೋಬಾರ್ದು. ನಮ್ಮ ಹತ್ರ ಇರೋದನ್ನ ಹೇಳ್ಕೊಬೇಕು. ಯಾಕೆ ಹೇಳ್ಕೊಬಾರ್ದು? ಒಂದು ಗಾದೆನೇ ಇದೆ, ಏನು ಗೊತ್ತಾ? ಇರೋರು ಉಂಡ್ಬಿಟ್ಟು ತಟ್ಟೆ ಚೆಲ್ಲಿದ್ರೆ ಇಲ್ದೋರು ಕೈ ತೊಳೆದು ನೀರಾದ್ರೂ ಊಟ ಮಾಡಿ ಕೈ ತೊಳೆದಿರೋ ನೀರು ಥರ ಚೆಲ್ಲಬೇಕಂತೆ. ಚೆಲ್ಲೋರಿದ್ದಾರೆ, ಅದ್ರಲ್ಲಿ ನಾನು ಒಬ್ಳು. ಇದು ಇಂಥ ಪರಿಸ್ಥಿತಿಯಲ್ಲಿ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಇನ್ನು ಈ ವಿಡಿಯೋ ಬಂದುಬಿಟ್ಟು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ನನಗೇನು ಫೋನಲ್ಲಿ ದುಡಿಬೇಕು ಮಾಡಬೇಕು ಅನ್ನೋದೇನು ಉದ್ದೇಶ ಇಲ್ಲ. ಏನೋ ನಾನು ಖುಷಿಗೆ ರೀಲ್ಸ್ ಮಾಡ್ಕೊಂಬಂದೆ ಆ್ಯಕ್ಟಿಂಗೋಸ್ಕರ ಅಂತ. ಅದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ತುಂಬ ಜನ ತುಂಬ ಆನೆಸ್ಟಾಗಿ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡ್ತೀರಾ, ಅಕ್ಕ ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಳ್ಳಿ, ಕಾಮೆಂಟ್ ಬಾಕ್ಸ್ ಬೇಡ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವೇನು ಅಂತ ಗೊತ್ತಿದೆ. ಗೊತ್ತಿಲ್ಲದವ್ರಿಗೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಇದನ್ನು ಬಿಡಿ, ಯೂಟ್ಯೂಬ್ ಮಾಡಿ ಅಕ್ಕ, ಒಳ್ಳೇದಾಗುತ್ತೆ. ಯೂಟ್ಯೂಬ್ ಮಾಡಿ. ಹತ್ರದಿಂದ ನೋಡಿದ್ರೆ ನಾವು ಏನು ಕಷ್ಟಪಟ್ಟಿದ್ದೀವಿ ಅಂತ. ಸಂಬಂಧನೇ ಇರಲ್ಲ. ಇಷ್ಟು ಪ್ರೀತಿ, ಇಷ್ಟು ಕರುಣೆ, ಇಷ್ಟು ಸಪೋರ್ಟು. ಏನು ಮಾಡೋದು? ಲಕ್ಷಾಂತರ ಜನ ಅಭಿಮಾನಿಗಳು. ಇದೇನು ಹೋಗ ಕಡೆ. ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ತಿಂದಿದ್ವಲ್ಲ, ಕಬ್ಬು ಸ್ಟಾಕ್ ಇದೆ. ನಂಬಲ್ಲಲ್ವಾ? ತೋರಿಸ್ತೀನಿ ನೋಡಿ. ಅದಕ್ಕೆ ಅಲ್ವಾ, ಅದಕ್ಕೆ ಬಂದಿಲ್ಲ ನೋಡಿ. ಇಷ್ಟು ತಿಂದಿದ್ದೀನಿ. ಒಬ್ಬಳೇ ತಿಂದಿರೋದು. ಯಾಕೆ ಹೇಳ್ಕೊಬಾರ್ದು? ನಾನು ಹೇಳ್ಕೊತೀನಿ. ನಾನು ತಿಂದಿದ್ದೀನಿ, ನಾನು ಹೇಳ್ಕೊತೀನಿ. ಯಾರೂ ಇಲ್ಲ ಮನೇಲಿ, ಎಲ್ಲ ಹೋಗಿದ್ರು. ಕಬ್ಬು ಜಾಸ್ತಿ ಇಷ್ಟ, ತೊಗೊಂಬಂದಿದ್ರು, ತಿಂದಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇಷ್ಟೇ ಇಟ್ಟಿದ್ದೀನಿ ನಮ್ಮ ಹುಡುಗರು ಈಗ ಬರ್ತಾರೆ ಅಂತ. ಅದರಿಂದ ಇದು ನೋಡ, ಒಬ್ಬಳೇ ತಿಂದ್ಬಿಟ್ಲಲ್ಲ, ನನಗೆ ಕೊಟ್ಟಿಲ್ವಲ್ಲ ಅಂತ ಬಂದಿದ್ದಷ್ಟೇ ನೋಡಿ. ಓಕೆನಾ? ನೋಡ್ತೀನಿ, ನನ್ನ ಮಕ್ಕಳು ಬರೋವ್ರಿಗೆ ಇಟ್ಟಿಲ್ಲಾರ ನಾನೇ ತಿಂದೆ. ನಿಜ, ನಾನೇ ತಿಂದೆ. ಅವ್ರು ಅರ್ಥ ಮಾಡ್ಕೊಂಬಿಟ್ಟಾರೆ ನಮ್ಮಮ್ಮ ತಿಂಡಿ ಪೋತಿ ಅಂತ. ಆದರೆ ಅವ್ರು ತಿಂಡಿ ತಿನ್ನಲ್ಲ. ಒಂದ್ಸಲಿ ಊಟ ಮಾಡಿಬಿಟ್ರು ಅಂದರೆ ನೀವೇನು ಕೊಟ್ಟರು ಮುಟ್ಟಲ್ಲ ನನ್ನ ಮಕ್ಕಳು. ನಾನು ಹಂಗಲ್ಲ. ಮುದ್ದೆ ಊಟ ತಿಂದ್ರೂ ತಿನ್ನಕ್ಕೆ ತಿಂಡಿ ಇರಲೇಬೇಕು. ಎಲ್ಲೋ ಒಬ್ಬರೂಪ ನಾನು ಫ್ರೀಯಾಗಿ ಕುತ್ಕೊಳ್ಳೋದು. ಇನ್ನು ಬಿಡಿ, ಇದು ನನ್ನ ಪರ್ಸ್ನಲ್ಲು. ನಿಮಗೂ ಹೇಳೋದಷ್ಟೇ, ಊಟ ಮಾಡಿ ತಿನ್ನಿ ಮನೇಲಿ. ಆದಷ್ಟು ಹೊರಗಡೆ ತಿನ್ನೋದು ಕಮ್ಮಿ ಮಾಡಿ, ಮನೇಲಿ ತಿನ್ನಿ. ನಾವು ತಿಂದರೆ ದುಡಿಯೋಕ್ಕಾಗೋದು. ತಿನ್ನೋಕ್ಕಿಲ್ದಾಗ ಭಿಕ್ಷೆ ಬೇಡಿದ್ರೂ ಸಿಕ್ಕಲ್ಲ ಒಂದೊಂದು ಟೈಮು. ಇರುವಾಗ ಯಾಕೆ ತಿನ್ನಬಾರ್ದು ಅಲ್ವಾ? ನಂದು ಇದೇ ಪಾಲಿಸಿ. ಇನ್ನು ಈ ದುಡ್ಡನ್ನ ನಾನು ಇಟ್ಕೊಳ್ಳಲ್ಲ. ನನಗೆ ಈ ದುಡ್ಡು ಬೇಡ. ಇದರಲ್ಲಿ ನಿಮಗೆ ಯಾರಿಗೋ ಒಬ್ರಿಗೆ ನಾನು ಹಾಕ್ತೀನಿ. ಇದರಲ್ಲಿ ಎಷ್ಟಿದೆ ಅಂತನಾ ನಾನು ನಿಮಗೆ ಇನ್ಬಾಕ್ಸಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೂ ಒಬ್ಬರು ಕಷ್ಟನಾದರೂ ನೀಗ್ಸುತ್ತೆ ಈ ದುಡ್ಡು. ಒಬ್ಬರು ಕಷ್ಟನಾದರೂ ನೀಗ್ಸುತ್ತೆ, ಎಮರ್ಜೆನ್ಸಿ ಕಷ್ಟನ. ಈಗ ಇದು ತಿಂಗಳಿಗೆ ಒಂದು ಸಲ ಇದಾಗಿದೆ, ವಾರಕ್ಕೊಂದು ಸಲ ಈ ಥರ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿದೆ. ನಾನೇನು ದುಡಿಯಲ್ಲ, ಖುಷಿಗೊಂದು ವೀಡಿಯೋಸ್ ಮಾಡ್ತೀನಿ, ವ್ಲಾಗ್ಸ್ ಮಾಡ್ತೀನಿ, ಇನ್ಮೇಲೆ ರೀಲ್ಸ್ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದೀರಾ. ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ. ಇದ್ರಲ್ಲಿ ಬರುತ್ತಾ? ತಿನ್ನೋಣ. ನಿಮ್ಮ ಕೈಲಿ ಆಗಲ್ಲ, ಅಂಜಿಕೆ ಇರುತ್ತೆ, ನಾಚಿಕೆ ಇರುತ್ತೆ. ಅಯ್ಯೋ ಯಾರೋ ನೋಡ್ಬಿಟ್ರೆ ಏನಂತಾರೆ. ಇದೇನು ಕಳ್ತನ ಮಾಡೋದಲ್ಲ, ನಮ್ಮ ಕಲೆ ನಾವು ತೋರಿಸ್ಕೊಳ್ಳೋದು ಅಷ್ಟೇ. ಇದೇನು ಕಳ್ತನ ಅಲ್ಲ. ನಮ್ಮದೇ ಫೋನು, ನಾವೇ ದುಡ್ಡು ಕೊಟ್ಟಿರ್ತೀವಿ, ನಾವೇ ಮಾತಾಡ್ತೀವಿ. ಪ್ರೀತಿ ಮಾಡೋರು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಪೋರ್ಟ್ ಮಾಡ್ತಾರೆ ಅಲ್ವಾ? ಕೆಲವ್ರಿಗೆ ಇದು ಇಷ್ಟ ಆಗಲ್ಲ, ಬಟ್ ನನಗಿಷ್ಟ, ನಾನು ಮಾಡ್ತೀನಿ ನಿಮ್ಮ ಪರವಾಗಿ. ನೀವು ನಂಗೆ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಂದು ವಾಟ್ಸಪ್ ನಂಬರ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ಅದಕ್ಕೆ ಶೇರ್ ಮಾಡಿ. ನನಗೆ ವೀಡಿಯೋನ ಶೇರ್ ಮಾಡಿಬಿಟ್ಟು, ಅಕ್ಕ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಒಂದು ಕಮೆಂಟ್ ಹಾಕಿ, ಒಂದು ಮೆಸೇಜ್ ಹಾಕಿ. ನಾನು ರಿಪ್ಲೈ ಮಾಡಿ ಹೇಳ್ತೀನಿ. ಜಾಸ್ತಿ ಕಷ್ಟ ಇರೋರಿಗೆ ಈ ದುಡ್ಡನ್ನ ಕೊಡೋಣ, ಕಡಿಮೆ ಕಷ್ಟ ಇರೋರಿಗೆ ಮುಂದೆ ಹೋಗ್ತಾ ಕೊಟ್ಕೊಡೋಣ. ಇದರಲ್ಲಿ ಯಾವುದೇ ಗಿಮ್ಮಿಕ್ಕಿಲ್ಲ. ನಾನು ಯೂಟ್ಯೂಬ್ ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಈಗ ಹೊಸ್ದಾಗಿ ಮಾಡಿರೋದು ಅಂದರೆ ತುಂಬ 6 ವರ್ಷದ್ದು, ಬಟ್ ವೀಡಿಯೋಸ್ ಹಾಕಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ನನಗೆ ಸರಿಯಾದೊಂದು ಫೋನ್ ಇಲ್ಲ. ಫೋನ್ ತೊಗೋತೀನಿ, ಮಾಡೋಣ. ನಾನು ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ ಆಯಿತಾ? ನಾನು ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ. ನಾನು ಡೈಲಿ ಕಷ್ಟಪಡ್ತೀನಿ. ಬೆಳಗ್ಗಿಂದ ಸಂಜೆವರೆಗೂ ವ್ಲಾಗ್ಸ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆದರೆ ನೀವು ಅದನ್ನು ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದರಲ್ಲಿಂದ ಬರುವಂಥ ದುಡ್ಡನ್ನ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡ್ಕೊಳ್ಳಿ. ನಾನು ನಂಬರ್ ಹಾಕಿರ್ತೀನಿ. ಅಕ್ಕ ಇಂಥ ಕಡೆ ಹಿಂಗಿದೆ. 10 ರೂಪಾಯಿ ಆಗಲಿ ಯಾರು ಕೊಡ್ತಾರೆ ನಮಗೆ?
ಹೇಳ್ಬೋದು, ಅಯ್ಯೋ 1000 ರೂಪಾಯಿ ಕೈಲಿ ಹಿಡ್ಕೊಂಡಿದ್ಯಾ, 100 ರೂಪಾಯಿ ಕೈಲಿ ಹಿಡ್ಕೊಂಡಿದ್ಯಾ, ಡೈಲಾಗ್ ಹೊಡಿತಾ ಇದ್ದೆ ದುಡ್ಡು ಮಾಡೋಕ್ಕೆ ಅಂತ. 10 ರೂಪಾಯಿ ಕೊಡೋರು ಇರಲ್ಲ ಸಮಯದಲ್ಲಿ, ಕೊಡ್ತಾರಾ? ಯಾರು ಕೊಡಲ್ಲ. ಅದು 10 ರೂಪಾಯಿ ದುಡ್ದು 10 ರೂಪಾಯಿ ಖರ್ಚು ಮಾಡೋರಿಗೆ ಗೊತ್ತಿರುತ್ತೆ. ಯಾರ್ದೋ ದುಡ್ಡಲ್ಲಿ ಕೋಟಿ ಕೋಟಿ ಲಕ್ಷ ಮಾಡ್ಕೊಂಡು ಖರ್ಚು ಮಾಡೋರಿಗೆ ಗೊತ್ತಾಗಲ್ಲ. ನಾನು ನನ್ನಂಥವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಕೈಲಾಗಿದ್ದು ಒಂದು ಮುಟ್ಟೆ ಅಕ್ಕಿ 1 ತಿಂಗಳು ತಿನ್ಬೋದಾ? ಇದಕ್ಕೆ 1 ಮುಟ್ಟೆ ಅಕ್ಕಿ ಬರಲ್ವಾ? ಬಂದೇ ಬರುತ್ತಾ? 1 ತಿಂಗಳು ಮನೆ ಪೂರ್ತಿ ಜನ ತಿನ್ಬೋದು ಅಲ್ವಾ? ಆದ್ದರಿಂದ ಇದನ್ನು ಯಾರಿಗಾನ ಒಬ್ರಿಗೆ ಬೇಕು ಅಂದರೆ, ಅಕ್ಕ ನನಗೆ ಇದೊಂದು ವಾರದ ಕಷ್ಟ ನೀಗುತ್ತೆ, ಒಂದು ದಿನದ ಕಷ್ಟ ನೀಗುತ್ತೆ, ನನಗೆ ಹೆಲ್ಪ್ ಮಾಡಿ ಅಂತ ಕರೆಕ್ಟಾಗಿ ನಿಮ್ಮ ಕಷ್ಟ ಹೇಳ್ಬಿಟ್ಟು ನನಗೆ ಈ ವಿಡಿಯೋದೊಂದಿಗೆ ವಾಟ್ಸಪ್ಪಲ್ಲಿ ಒಂದೇ ಒಂದು ಮೆಸೇಜ್ ಹಾಕಿ, ನಾನು ನಿಮಗೆ ಫೋನ್ಪೇ ನಂಬರ್ ತೊಗೊಂಡು ಫೋನ್ಪೇ ಮಾಡ್ತೀನಿ. ಇದಂತೂ ಈ ದುಡ್ಡಿನಾಣೆ, ನನ್ನಾಣೆ, ದೇವರಾಣೆ, ಸತ್ಯ ಸತ್ಯ ಸತ್ಯ, ರಾಯರಾಣೆ ಸತ್ಯ. ಓಕೆನಾ? ಇನ್ನೊಂದು ಪಾಯಿಂಟ್, ನಾನು ಈ ದುಡ್ಡನ್ನ ಕೊಟ್ಟರೆ ಹತ್ರದಲ್ಲಿದ್ದರೆ ನನಗೆ ನೀವು ಒಂದು ವಿಡಿಯೋ ಮಾಡ್ಕೊಡ್ಬೇಕು, ಅಕ್ಕ ನನಗೆ ಕೊಟ್ಟಿದ್ದಾರೆ ಅಂತ. ಇಲ್ಲ ವಾಟ್ಸಪ್ಪಲ್ಲಿ ನೀವು ಒಂದು ವಿಡಿಯೋ ಮಾಡಿ ನನಗೆ ಕಳಿಸ್ಬೇಕು, ಅದಕ್ಕೆ ವಾಟ್ಸಪ್ ನಂಬರ್ ಹಾಕ್ತೀನಿ. ಅದನ್ನು ನಾನು ನೆಕ್ಸ್ಟು ವಿಡಿಯೋಗೆ ಮತ್ತೆ ಯಾರಿಗಾನೊಬ್ರಿಗೆ ದುಡ್ಡು ಕೊಡ್ಬೇಕಾದ್ರೆ ನನಗೆ ಸಹಾಯ ಆಗುತ್ತೆ. ಏಕೆಂದರೆ ಇಲ್ಲಾಂದರೆ ಯಾರು ನಂಬಲ್ಲ, ನಮ್ಮ ಥರ ನಂಬಲ್ಲ. ಆದ್ದರಿಂದ ನನಗೆ ಸಹಾಯ ಮಾಡಿ, ಸಹಾಯ ಮಾಡಿ ನಿಮ್ಮ ವಿಡಿಯೋನ ನನಗೆ ಕಳಿಸ್ಕೊಡಿ. ನಿಮ್ಮಿಂದ ಇನ್ನೊಬ್ರಿಗೆ ಸಹಾಯ ಆಗುತ್ತೆ. ಇನ್ನು ಚೆನ್ನಾಗಿರೋರು ನನ್ನ ಥರ ಅಕ್ಕ ಹೋಗಕ್ಕ ನಾವೇನು ಚೆನ್ನಾಗಿದ್ದೀವಿ, ನನಗೆ ನಿನ್ನ ದುಡ್ಡು ಬೇಡ ಅಂತ ಹೇಳೋರು ಸಪೋರ್ಟ್ ಮಾಡಿ. ಏನಿಲ್ಲ, ಒಂದು ಲೈಕು ಒಂದು ಕಮೆಂಟು, ಯಾರೋ ಇಲ್ದವ್ರಿಗೆ ಸಹಾಯ ಆಗುತ್ತೆ. ಆಯಿತಾ? ಫಸ್ಟ್ ಟೈಮ್ ಮಾಡಿದ್ದೀನಿ, ಇದರಿಂದ ಮಾಡಬೇಕಂತೇನಿಲ್ಲ. ನಾನು ಭಗವಂತ ಅಷ್ಟೋ ಇಷ್ಟ ಕೊಟ್ಟಿದ್ದಾನೆ ಕಷ್ಟಪಟ್ಟಿದ್ದಕ್ಕೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನೇನು, ನನ್ನ ಗೊತ್ತೇನು, ನಾನು ಎಷ್ಟು ರಾಣಿ, ನಾನು ಹಿಂಗಿದ್ದೀನಿ, ನಾನು ನಿಮ್ಮ ಅಕ್ಕ ಅಂದರೆ ಹಿಂಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ, ನೋಡಿರಂತೆ. ಸದ್ಯಕ್ಕೆ ಇದನ್ನು ಯಾರಿಗೆ ಬೇಕು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಫೇಸ್ಬುಕ್ಕಲ್ಲಿ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮ್ಗಂತೂ ಹಾಕಲ್ಲ. ಇದೇನಿದ್ರು ಡೈರೆಕ್ಟ್ ಯೂಟ್ಯೂಬಲ್ಲೇ ಇರೋದು. ಯೂಟ್ಯೂಬಿಗೆ ಬಂದು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ, ನಂದು ವಾಟ್ಸಪ್ ನಂಬರ್ ಇರುತ್ತೆ ಅದಕ್ಕೆ ಶೇರ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಕಳಿಸಿ, ಫೋನ್ಪೇ ನಂಬರ್ ಸಮೇತ. ನಾನು ರಿಪ್ಲೈ ಮಾಡಿ ಕಳಿಸ್ತೀನಿ. ನಿಮ್ಮ ದುಡ್ಡು ಬಂದ ಮೇಲೆ ನನಗೊಂದು ವಿಡಿಯೋ, ಅಕ್ಕ ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ನಮ್ಗೆ ಸಹಾಯ ಆಯಿತು ಅಂತ. ನೆಕ್ಸ್ಟು ಯಾರಿಗಾನ ಕೊಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಆಯಿತಾ? ಇನ್ನಾರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ, ಒಳ್ಳೇದು ಮಾತಾಡಿದ್ರೆ ಅರಿಸಿ. ನಿಜವಾಗ್ಲೂ ನೀವು ನನ್ನ ನೋಡೋ ಥರ ರೀಲ್ಸಲ್ಲಿ ನಾನಲ್ಲ, ನಾನು ಬೇರೆ ಥರ. ನನಗೂ ಮನೆ ಮಠ ಸಂಸಾರ ಎಲ್ಲ ಇದೆ. ನಾನು BA ಓದಿದ್ದೀನಿ, ನನಗೂ ನಾಲೆಡ್ಜ್ ಇದೆ. ಕೆಟ್ಟ ಕಮೆಂಟ್ ಮಾಡೋರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಅಂದರೆ ಅದು ಯೂಸ್ ಇಲ್ಲ. ನನ್ನ ಕಷ್ಟ ನನಗಿರುತ್ತೆ. ನನಗೆ ನಿಮ್ಮ ಪ್ರೀತಿ ಬೇಕು. ನಾನು ಏನೇ ಮಾಡಿದ್ರು ನಿಮ್ಮವ್ರಿಗೂ ತಲುಪಿಸ್ಬೇಕು ವಿಡಿಯೋ ಅಂತ ಅಷ್ಟೇ ನಾನು ರ್ಯಾಶಾಗಿ ಮಾಡೋದು. ನಾನಂತೂ ರ್ಯಾಶ್ ಅಲ್ಲ, ಆನೆಸ್ಟಾಗಿ ಹೇಳ್ತೀನಿ. ಓಕೆ, ಸಪೋರ್ಟ್ ಮಾಡಿ ನೋಡೋಣ ಈ ಲಕ್ಷ್ಮಿ ಯಾರ ಕೈ ಸೇರ್ಬೋದು, ಯಾರ ಕೈ ಸೇರ್ಬೋದು. ಹೊಸ ನೋಟು ಎಷ್ಟು ಚೆನ್ನಾಗಿದೆ. ಕೈ ಸೇರಿಸುವ, ಹತ್ರದವರಾದರೆ ಕೈಗೆ ಸೇರಿಸುವ, ಹತ್ರದವ್ರಿಲ್ಲ ಅಂದರೆ ಫೋನ್ಗೆ ಸೇರಿಸುವ, ಫೋನ್ಪೇ ಮುಖಾಂತರ. ಓಕೆ, ಟಾಟಾ, ಬಾಯ್ ಬಾಯ್.